ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಸಮಾರಂಭದ ವೇಳೆ ಮನೆಗಳಲ್ಲಿ ದೀಪ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ಗೋಸೇವಾ ಕೇಂದ್ರ ಗೋಮಯ ಹಣತೆ ತಯಾರಿಸಿ ಗಮನ ಸೆಳೆಯುತ್ತಿದೆ. ಪ್ರಭು ಶಿವರಾಮನ ಸೇವೆಯಲ್ಲಿ ದೀಪ ಬೆಳಗಿಸಲು ವಿಶೇಷ ಹಣತೆಗಳ ತಯಾರಿ ಹೇಗಿದೆ ನೋಡೋಣ ಬನ್ನಿ. ದೇಶಾದ್ಯಂತ ರಾಮನಾಮ ಜಪ ಜೋರಾಗಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ವಿಶ್ವವೇ ಎದುರು ನೋಡುತ್ತಿದೆ. ಎಲ್ಲರೂ ಅಯೋಧ್ಯೆಗೆ ತೆರಳಿ ಸಂಭ್ರಮದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮನೆಗಳಲ್ಲಿ ದೀಪದ ಹಣತೆ ಬೆಳಗಿಸಿ ಸಂಭ್ರಮದ ಭಾಗವಾಗುವಂತೆ ಮನವಿ ಮಾಡಿದ್ದಾರೆ. ಇದೇ ಅವಕಾಶವನ್ನ ಬಳಸಿಕೊಂಡ ಹುಬ್ಬಳ್ಳಿಯ ಗೋಸೇವಾ ಕೇಂದ್ರ ವಿಶೇಷ ಹಣತೆಗಳನ್ನ ಸಿದ್ಧಪಡಿಸುತ್ತಿದೆ. ಗೋಮಾಳದಲ್ಲಿರುವ ಗೋವುಗಳಿಂದ ಸಂಗ್ರಹಿಸುವ ಗೋಮಯ ಅಂದರೆ ಸಗಣಿಯಿಂದ ದೀಪದ ಹಣತೆಯನ್ನ ತಯಾರಿಸಲಾಗುತ್ತಿದೆ. ರಾಮಮೂರ್ತಿ ಪ್ರತಿಷ್ಠಾಪನೆ ವೇಳೆ ಮನೆಗಳಲ್ಲಿ ಹಚ್ಚಲು ಸುಮಾರು 10,000 ಹಣತೆಗಳನ್ನ ವಿತರಿಸಲಾಗುತ್ತಿದೆ. ಹಿಂದೂ ಧರ್ಮದಲ್ಲಿ ಗೋಮೂತ್ರ ಗೋಮಯಗಳಿಗೆ ಪವಿತ್ರವಾದ ಸ್ಥಾನವಿದೆ. ಸಾರ್ವಜನಿಕರು ಗೋಮಯದಿಂದ ತಯಾರಿಸಿದ ಹಣತೆಯನ್ನ ಬೆಳಗಿಸುವ ಮೂಲಕ ವಿಭಿನ್ನವಾಗಿ ಸಂಭ್ರಮಾಚರಣೆಗೂ ಗೋಮಾತೆಯ ಮಹತ್ವ ಅರಿಯಲಿ ಎಂಬ ಉದ್ದೇಶದಿಂದ ಈ ಕಾರ್ಯವನ್ನ ಮಾಡಲಾಗುತ್ತಿದೆ. ಗೋಸೇವಾ ಕೇಂದ್ರದ ಆನಂದ ಸಂಗಮ, ಶಶಿಕಾಂತ ಹಾಗೂ ಶ್ವೇತಾ ಪತ್ತಾರ, ರಮೇಶ ರೇವಣಕರ್, ನಾಗರಾಜ್ ಹಾಳೇರ ಹಾಗೂ ಯಲ್ಲಪ್ಪ ಗಾಣಗೇರ ಅವರಿರುವ 6 ಜನರ ತಂಡ ಈ ವಿಶೇಷ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ನಡೆಸುವ ಗೋಸೇವಾ ಕೇಂದ್ರದಲ್ಲಿ ಹಸು, ಕರು ಸೇರಿ 21 ಗೋವುಗಳಿವೆ. ಅವುಗಳ ಸಗಣಿ ಬಳಸಿ ದೀಪದ ಹಣತೆಗಳನ್ನ ಕೈಗಳಿಂದ ತಯಾರಿಸಲಾಗುತ್ತಿದೆ. 80% ಸಗಣಿ, 10% ಅಂಟು, 10% ಹುತ್ತದ ಮಣ್ಣನ್ನ ಬಳಸಿ ಹಣತೆಗಳನ್ನ ಸಿದ್ಧಪಡಿಸಲಾಗುತ್ತಿದೆ. ಸಗಣಿಯನ್ನ ಒಣಗಿಸಿ ಪುಡಿ ಮಾಡಿ ಹಿಟ್ಟಿನ ರೀತಿ ಸಿದ್ಧಪಡಿಸಲಾಗುತ್ತೆ. ಅದಕ್ಕೆ ಅಂಟು, ಹುತ್ತದ ಮಣ್ಣು ಸೇರಿ ಕಲಿಸಲಾಗುತ್ತೆ. ನಂತರ ಚಿಕ್ಕ ಅಚ್ಚುಗಳಲ್ಲಿ ಹಿಟ್ಟನ್ನ ಹಾಕಿ ಪ್ರೆಸ್ ಮಾಡಿದ್ರೆ ಹಣತೆ ಸಿದ್ಧವಾಗುತ್ತೆ. ಒಬ್ಬರು ದಿನಕ್ಕೆ 200ರಿಂದ 300 ಹಣತೆಯನ್ನ ಮಾಡುತ್ತಾರೆ. ಈಗಾಗಲೇ ಬೇಡಿಕೆ ಬಂದಿದ್ದು ವಿತರಣೆ ಕೂಡ ಶುರುವಾಗಿದೆ. ಏನಿಲ್ಲ, ನಮ್ಮದು ಇದೊಂದು ನಮ್ಮ ಗೋಶಾಲೆಯ ಆಕಳ ಸಗಣಿಯಿಂದ ಗೋಮಯದಿಂದ ಏನು ನಾವು ಇದು ಪಣತಿ ತಯಾರು ಮಾಡಿ ಹಂಚಲಿಕತ್ತೇವೆ ಅಥವಾ ಮಾರಾಟ ಮಾಡ್ಲಿಕ್ಕತ್ತೇವಲ್ಲ, ಇದು ನಮ್ಮದೊಂದು ಅಳಿಲು ಸೇವೆ ಅಂತ ಅಂದ್ಕೊಂಡೆ. ಮತ್ತೇನೇನು ಉತ್ಪನ್ನಗಳನ್ನು ಮಾಡ್ತಾಯಿದ್ದೀರಿ? ಈಗ ಕುಳ್ಳು ಮಾಡ್ತೀವಿ, ಅಗ್ನಿಹೋತ್ರಕ್ಕೆ ಬೇಕಾದಂಥ ಕುಳ್ಳು ತಯಾರಿಸ್ತೀವಿ. ಅದಕ್ಕೊಂದು ಸ್ವಲ್ಪ ಬೇರೆ ಇರ್ತದೆ, ಕಸ ಕಡ್ಡಿ ಯಾವ್ದು ಇರಬಾರ್ದು ಅದ್ರಾಗ. ಆಮೇಲೆ ಎರೆಹುಳು ಗೊಬ್ಬರ ಮತ್ತು ಇನ್ನು ಮುಂದೆ ಬರುವಂಥದ್ದಿಂದಾಗ ವಿಭೂತಿ ತಯಾರಿ ಮಾಡೋ ವಿಚಾರ ಅದ ರೀ. ವಿಭೂತಿ ಮತ್ತು ಎಲ್ಲ ದೇಶೀಯ ಹಸುಗಳು, ಜವಾರಿ ಹಸುಗಳು ಇರೋದ್ರಿಂದ ವಿಭೂತಿ ತಯಾರು ಮಾಡೋ ವಿಚಾರ ಅದ. ಮಂತ್ರಾಕ್ಷತೆ ವಿತರಿಸುವ ವಿಎಚ್ಪಿ ಕಾರ್ಯಕರ್ತರು ಕೂಡ ಗೋಮಯ ಹಣತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಒಂದು ಹಣತೆಗೆ 5 ರೂಪಾಯಿ ನಿಗದಿ ಮಾಡಲಾಗಿದೆ. ಗೋಸೇವಾ ಕೇಂದ್ರವನ್ನು ಸ್ವಾವಲಂಬಿ ಮಾಡುವ ಉದ್ದೇಶದಿಂದ ಕಡಿಮೆ ದರ ನಿಗದಿಪಡಿಸಿ ವಿತರಿಸಲಾಗುತ್ತಿದೆ. ಗೋಸೇವಾ ಕೇಂದ್ರದಿಂದ ಜನ ಹಾಲು ಖರೀದಿಸುತ್ತಾರೆ. ಅಷ್ಟೇ ಅಲ್ಲದೆ ಗೃಹ ಪ್ರವೇಶ, ಹೋಮಕ್ಕೆ ಇಲ್ಲಿ ತಯಾರಿಸಿದ ಕುಳ್ಳು, ಗೋಮೂತ್ರ ಹಾಗೂ ತುಪ್ಪ ಸಹ ಖರೀದಿಸುತ್ತಾರೆ. ಇದರಿಂದ ಸಂಗ್ರಹವಾಗುವ ಹಣವನ್ನ ಗೋವುಗಳ ಉಪಚಾರಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ನಾವು ಗೋಮಯ ದೀಪವನ್ನು ಗೋಶಾಲೆಯಲ್ಲಿ ರೆಡಿ ಮಾಡಿದ್ದಾರೆ. ಇದು ಅದಕ್ಕೋಸ್ಕರ ನಾವು ಇದನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಇದು ನಮ್ಮ ಪರಿಸರವನ್ನು ಶುದ್ಧ ಮಾಡೋದಕ್ಕೋಸ್ಕರ ಒಂದು ಯೂಸ್ ಆಗ್ಬೋದು. ಗೋಮಯದ ಆಕಳ ಸಗಣಿಯಿಂದ ಮಾಡಿದ್ದಿದ್ದು ಗೋಮಯ ದೀಪವನ್ನು ನಾವು ಗೋಶಾಲೆಯಲ್ಲಿ ಎಲ್ಲ ಭಜನೆ ಎಲ್ಲ ಇದನ್ನು ಮಾಡಿಕೊಂಡು ಎಲ್ಲರೂ ಸೇರಿ ಈ ದೀಪಗಳನ್ನು ಹಚ್ಚಿ ನಮ್ಮ ಪರಿಸರವನ್ನು ಒಂದು ನೈರ್ಮಲ್ಯವನ್ನು ಮಾಡಿದ ವಿಜೃಂಭಣೆಯಿಂದ ರಾಮನ ಇದು ಒಂದು 500 ವರ್ಷಗಳ ಹಿಂದಿನ ರಾಮನ ಇದು ಪ್ರತಿಷ್ಠಾಪನೆ ಆಗಿದೆ ಅಲ್ಲ, ಇದು ಒಂದು ದೊಡ್ಡ ಸಂಭ್ರಮದ ಹಬ್ಬವನ್ನಾಗಿ ಆಚರಿಸಬೇಕಂತ ಅಂದ್ಕೊಂಡಿದ್ದೀನಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆಗೆ ದೇಶದ ಜನತೆ ವಿವಿಧ ರೀತಿ ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರಂತೆ ಹುಬ್ಬಳ್ಳಿಯ ಗೋಸೇವಾ ಕೇಂದ್ರದಿಂದ ಹಣತೆಯನ್ನ ತಯಾರಿಸಿ ಶ್ರೀರಾಮನ ಪೂಜೆಗೆ ಸಮರ್ಪಿಸುತ್ತಿರುವುದು ಶ್ಲಾಘನೀಯ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.